ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ವಿಜ್ಞಾನ ವಿಭಾಗ 8ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳು ಈ ಒಂದು ಟಾಪಿಕ್ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿಷಯ ಯಾರೆಲ್ಲ TET, GPSTR, HSTR, PSTR ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ನಡೆಸ್ತಾ ಇದ್ದರು ಅವರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ನಮ್ಮ ದೈಹಿಕ ಶಿಕ್ಷಣ ಒಂದು ಪಠ್ಯಪುಸ್ತಕದಲ್ಲಿ ಅನಾಟೋಮಿ ಅಂತ ಬರುತ್ತೆ. ಆ ಒಂದು ಅನಾಟೋಮಿಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಂದಿರ್ತವೆ. ಹಾಗೆ 8ನೇ ತರಗತಿಯ ಮಕ್ಕಳಿಗೆ ಕೂಡ ಈ ಒಂದು ವಿಷಯ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನೋಡೋಣ. ಸಸ್ಯಗಳು ಮತ್ತು ಪ್ರಾಣಿಗಳು. ಅರಣ್ಯನಾಶ. ಅರಣ್ಯಗಳಲ್ಲಿರುವ ಮರಗಳನ್ನು ಕಡಿದು ಆ ಭೂಮಿಯನ್ನು ಬೇರೆ ಉದ್ದೇಶಗಳಿಗೆ ಬಳಸುವುದಕ್ಕೆ ಏನಂತೀವಿ? ಅರಣ್ಯನಾಶ ಅಂತೀವಿ. ಅರಣ್ಯದಲ್ಲಿರುವಂತಹ ಮರಗಿಡಗಳನ್ನು ಕಡಿದು ಏನು ಮಾಡ್ತೀವಿ? ಆ ಒಂದು ಮರಗಿಡಗಳಿರುವಂಥ ಒಂದು ಭೂಮಿಯನ್ನು ಬೇರೆ ಉದ್ದೇಶಗಳಿಗೆ ಏನು ಮಾಡ್ತೀವಿ? ಬಳಸ್ತೀವಿ. ಅದಕ್ಕೇನಂತೀವಿ ಅಂದರೆ ಅರಣ್ಯನಾಶ ಅಂಥೇಳಿ ಕರಿತೀವಿ. ಹಾಗಾದರೆ ಅರಣ್ಯನಾಶ ಮಾಡ್ತೀವಲ್ಲ, ಅರಣ್ಯನಾಶ ಮಾಡಲಿಕ್ಕೆ ಕಾರಣಗಳು ಏನೇನು ಅಂತೇಳಿ ನೋಡೋಣ. ವ್ಯವಸಾಯ ಭೂಮಿಯನ್ನಾಗಿ ಪರಿವರ್ತಿಸಲು. ಅರಣ್ಯ ಇರುತ್ತಲ್ಲ, ಆ ಅರಣ್ಯ ಏನು ಮಾಡ್ತೀವಿ ನಾವು ಅಂದರೆ ವ್ಯವಸಾಯಕ್ಕಾಗಿ ಬಳಸ್ಕೊಳ್ತೀವಿ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಅರಣ್ಯನಾಶ ಮಾಡ್ತೀವಿ. ಅಲ್ಲಿ ಮರಗಿಡಗಳನ್ನು ಕಳೆದು ಏನು ಮಾಡ್ತೀವಿ? ಅದು ಕೃಷಿ ಭೂಮಿಯಾಗಿ ಮಾಡ್ತೀವಿ. ಮನೆಗಳನ್ನು ಹಾಗೂ ಕಾರ್ಖಾನೆಗಳನ್ನು ಏನು ಮಾಡ್ತೀವಿ? ನಿರ್ಮಿಸಲಿಕ್ಕೂ ಸಹ ಏನು ಮಾಡ್ತೀವಿ? ಅರಣ್ಯಗಳನ್ನು ಕಡಿದು ಮನೆಗಳನ್ನು ಮತ್ತು ಕಾರ್ಖಾನೆಗಳನ್ನು ಆ ಜಾಗದಲ್ಲಿ ನಿರ್ಮಾಣ ಮಾಡ್ತೀವಿ. ಪೀಠೋಪಕರಣಗಳನ್ನು ತಯಾರಿಸಲು ಅಥವಾ ಉರುವಲಾಗಿ ಮಾಡಲು ಕೂಡ ಏನು ಮಾಡ್ತೀವಿ? ಅರಣ್ಯನಾಶ ಮಾಡ್ತೀವಿ. ಯಾವುದೇ ಟೇಬಲ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಈ ರೀತಿ ಪೀಠೋಪಕರಣಗಳನ್ನು ಮಾಡ್ಕೋಬೇಕಾದರೂ ಕೂಡ ಏನು ಮಾಡ್ತೀವಿ? ಕಟ್ಟಿಗೆಗಳನ್ನು ಬೇಕಂತೇಳಿ ಏನು ಮಾಡ್ತೀವಿ? ಆ ಮರಗಳನ್ನು ಕಳಿತೀವಿ. ಹಾಗೆ ಸೌದೆಯಾಗಿ ಬಳಸ್ತೀವಲ್ಲ ಒಲೆ ಉರಿಯೋದಕ್ಕೆ, ಅದಕ್ಕೂ ಕೂಡ ನಾವೇನು ಮಾಡ್ತೀವಿ? ಈ ಅರಣ್ಯವನ್ನು ಬಳಸ್ತೀವಿ. ಅದಕ್ಕೋಗಿ ಎಲ್ಲ ಕಾರಣಗಳಿಗೆ ಏನು ಮಾಡ್ತಾರೆ ಅಂದರೆ ಅರಣ್ಯನಾಶವನ್ನು ಮಾಡ್ತಾರೆ. ಹಾಗಾದರೆ ಅರಣ್ಯನಾಶ ಮಾಡುವುದರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂದರೆ ಏನು ದುಷ್ಪರಿಣಾಮಗಳು ಬೀರ್ತವೆ ಅಂಥೇಳಿ. ಭೂಮಿಯ ಮೇಲಿನ ಉಷ್ಣತೆ ಮತ್ತು ಮಾಲಿನ್ಯ ಪ್ರಮಾಣ ಏನಾಗುತ್ತೆ ಅಂದರೆ ಅರಣ್ಯನಾಶ ಮಾಡೋದರಿಂದ ಹೆಚ್ಚಾಗ್ತೈತೆ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಏನಾಗ್ತೈತೆ? ಅಧಿಕಗೊಳ್ತೈತೆ. ಮತ್ತು ಏನಾಗ್ತೈತೆ ಅಂದರೆ ಪರಿಸರ ಸಮತೋಲನವನ್ನು ಹಾಳು ಮಾಡ್ತೈತಿ. ಪರಿಸರ ಸಮತೋಲನವಾಗಿ ಇಟ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಮಳೆಯ ಪ್ರಮಾಣ ಕಡಿಮೆ ಆಗ್ತೈತಿ. ಇದು ವೆರಿ ಇಂಪಾರ್ಟೆಂಟ್. ಅರಣ್ಯಗಳಿದ್ದರೆ ಮಾತ್ರ ಮಳೆ ಅಧಿಕ ಪ್ರಮಾಣದಲ್ಲಿ ಬರ್ತೈತೆ. ಅರಣ್ಯ ಇರಲಿಲ್ಲ ಅಂದರೆ ಅಲ್ಲೇನಾಗುತ್ತೆ? ಮಳೆ ಪ್ರಮಾಣ ಕಡಿಮೆಯಾಗಿ ಬರಗಾಲನೂ ಕೂಡ ಬರ್ಬೋದು. ಅಂತರ್ಜಲದ ಮಟ್ಟ ಏನಾಗ್ತೈತಿ? ಕುಸಿತ ಐತೆ. ಮಳೆನೇ ಬರಲಿಲ್ಲ ಅಂದರೆ ನೀರಿರಲ್ಲ, ಭೂಮಿಯಲ್ಲಿ ನೀರಲ್ಲ. ಅವಾಗ ಏನಾಗ್ತೈತಿ? ಅಂತರ್ಜಲದ ಮಟ್ಟ ಕುಸಿತದೆ. ಮಣ್ಣಿನ ಫಲವತ್ತತೆಯನ್ನು ಏನು ಮಾಡ್ಬೋದು? ಕುಂಠಿತಗೊಳ್ತೈತೆ. ಸರಿಯಾದ ರೀತಿಯಲ್ಲಿ ಬೆಳೆಗಳನ್ನು ಬೆಳೀಲಿಕ್ಕೆ ಏನಾಗಲ್ಲ, ಮಣ್ಣು ಫಲವತ್ತತೆಯಿಂದ ಇರಲ್ಲ. ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಏನು ಮಾಡ್ತೈತೆ? ಕಡಿಮೆ ಮಾಡ್ತೈತೆ. ಫಲವತ್ತಾದ ಪ್ರದೇಶವು ಮರುಭೂಮಿಯನ್ನಾಗಿ ಮಾಡ್ತೈತೆ. ಏನು ಪ್ರದೇಶ ಅಲ್ಲಿ ಒಳ್ಳೆ ಕೃಷಿ ಭೂಮಿ ಇರುತ್ತೆ, ಅಲ್ಲಿ ಬೇರೆ ಬೇರೆ ಏನು ಬೆಳ್ಬೋದು? ತಳಿಗಳನ್ನು ಬೆಳಿಬೋದು. ಆದರೆ ಅಂಥ ಭೂಮಿಯನ್ನು ಏನು ಮಾಡ್ತೈತೆ? ಮರುಭೂಮಿಯನ್ನಾಗಿ ಮಾಡ್ತೈತೆ. ಬರಗಾಲ ಕೂಡ ಮರ ಕಡಿಯೋದರಿಂದ ಉಂಟಾಗ್ತೈತಿ. ಇಷ್ಟೆಲ್ಲ ಪರಿಣಾಮಗಳು ನಾವು ಮರ ಕಡಿಯೋದರಿಂದ ಅಥವಾ ಅರಣ್ಯನಾಶ ಮಾಡುವುದರಿಂದ ಈ ಎಲ್ಲ ಸಮಸ್ಯೆಗಳನ್ನು ನಾವೇನು ಮಾಡ್ತೀವಿ? ಎದುರಿಸ್ತೀವಿ. ಇವಾಗ ಜೀವಿಗೋಳ. ಭೂಮಿಯ ಮೇಲೆ ಜೀವಿಗಳು ಇರುವ ಅಥವಾ ಜೀವವನ್ನು ಬೆಂಬಲಿಸುವ ಭೂಭಾಗಕ್ಕೆ ಏನಂತೀವಿ ನಾವು? ಜೀವಗೋಳ ಅಂತೇಳಿ ಕರಿತೀವಿ. ಅಂದರೆ ಭೂಮಿ ಮೇಲೆ ಇರುವಂತಹ ಜೀವಿಗಳು ಇರುವ ಮತ್ತು ಜೀವವನ್ನು ಬೆಂಬಲಿಸುವಂಥ ಭೂಭಾಗಕ್ಕೆ ಏನಂತೀವಿ? ಜೀವಗೋಳ ಅಂಥೇಳಿ ಕರಿತೀವಿ. ಜೈವಿಕ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆ ಹಾಗಂದರೆ ಏನಂದರೆ ಭೂಮಿಯ ಮೇಲಿರುವ ವಿವಿಧ ಜೀವಿಗಳು, ಅವುಗಳ ನಡುವಿನ ಸಂಬಂಧ ಮತ್ತು ಪರಿಸರದೊಂದಿಗಿನ ಅವುಗಳ ಸಂಬಂಧ ಯಾವ ರೀತಿ ಇದೆ ಅಂತ ತಿಳಿಸುವುದು ಏನಂತೀವೋ ಜೈವಿಕ ವೈವಿಧ್ಯತೆ ಅಂತೇಳಿ ಕರಿತೀವಿ. ಭೂಮಿ ಮೇಲೆ ಇರುವಂಥ ಪ್ರತಿಯೊಂದು ಜೀವಿಗಳು ಮತ್ತು ಅವುಗಳ ನಡುವಿನ ಸಂಬಂಧ ಹಾಗೂ ಪರಿಸರದ ನಡುವಿನ ಸಂಬಂಧ ಯಾವ ರೀತಿ ಇದೆ ಅಂತೇಳಿ ತಿಳ್ಕೊತೀವಲ್ಲ, ಅದಕ್ಕೆ ಜೈವಿಕ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆ ಅಂಥೇಳಿ ಕರಿತೀವಿ. ಇವಾಗ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ. ಅರಣ್ಯ ಮತ್ತು ವನ್ಯಜೀವಿಗಳನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡಿಕೊಳ್ಬೇಕು ಅಂತ. ಸಸ್ಯಗಳು ಪ್ರಾಣಿಗಳು ಮತ್ತು ಅವುಗಳ ಆವಾಸಗಳನ್ನು ನಾವೇನು ಮಾಡ್ತೀವಿ? ರಕ್ಷಣೆ ಮಾಡಬೇಕಾದರೆ ವನ್ಯಜೀವಿ ಧಾಮಗಳು
ಮತ್ತು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಮೀಸಲು ಜೀವಗಳು ಎಂಬ ಸಂರಕ್ಷಿತ ಪ್ರದೇಶವನ್ನಾಗಿ ಗುರುತಿಸಲಾಗಿದೆ. ಸಸ್ಯಗಳು ಮತ್ತು ಪ್ರಾಣಿಗಳು ಅವುಗಳ ವಾಸಸ್ಥಾನವನ್ನು ರಕ್ಷಿಸಬೇಕಾದರೆ ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ಮೀಸಲು ಜೀವಗಳೆಂಬ ಹಲವು ರೀತಿಯ ಪ್ರದೇಶಗಳನ್ನು ಮಾಡಿದರೆ ಗುರುತಿಸಿದ್ದಾರೆ. ಇವಾಗ ನಿರ್ಬಂಧ. ಏನು ನಿರ್ಬಂಧ ಅಂತಂದರೆ ಏಕಪ್ರಭೇದದ ನೆಡುತೋಪಗಳನ್ನು ನಿರ್ಮಿಸುವುದು. ಅಂದರೆ ಎಲ್ಲ ಪ್ರಭೇದದ ಏನು ಮಾಡಬೇಕಂದ್ರೆ ನೆಡುತೋಪವನ್ನು ನಿರ್ಮಿಸಬೇಕು. ಆದರೆ ಪ್ರಭೇದವಿರುವಂಥ ಒಂದು ನೆಡುತೋಪವನ್ನು ನಿರ್ಮಿಸುವಂತಿಲ್ಲ. ವ್ಯವಸಾಯ ಮಾಡುವುದು. ಅಲ್ಲಿ ಏನು ಮಾಡ್ಬೋದು, ಅರಣ್ಯ ಪ್ರದೇಶ ಹಾಳು ಮಾಡಿ ಅಲ್ಲಿ ವ್ಯವಸಾಯ ಮಾಡುವುದನ್ನು ಏನು ಮಾಡಲಾಗಿದೆ, ನಿರ್ಬಂಧ ಮಾಡಲಾಗಿದೆ. ಮತ್ತು ಜಾನುವಾರುಗಳನ್ನು ಕೂಡ ಮೇಯಿಸಬಾರ್ದು. ಅರಣ್ಯ ಪ್ರದೇಶ ಹಾಳಾಗ್ತದೆ ಅಂತೇಳಿ ಅಲ್ಲಿ ದನಕರುಗಳನ್ನು ಕೂಡ ನಾವೇನು ಮಾಡಬಾರ್ದು, ಮೇಯಿಸಬಾರ್ದು. ಮರಗಳನ್ನು ಕೂಡ ಕತ್ತರಿಸಬಾರ್ದು. ಪ್ರಾಣಿಗಳನ್ನು ಕೂಡ ಬೇಟೆಯಾಡಬಾರ್ದು. ಅತಿಕ್ರಮಣ ಪ್ರದೇಶ. ನಮ್ಮ ಭೂಮಿ ಅದು ಭೂಮಿ ಅಂತೇಳಿ ಏನು ಮಾಡ್ತಾರೆ, ಅತಿಕ್ರಮಣ ಮಾಡ್ಕೋತಾರೆ, ನಮ್ಮದಷ್ಟು ನಿಮ್ಮದಿಷ್ಟು ಅಂತೇಳಿ ಆ ರೀತಿ ಮಾಡೋಂಗಿಲ್ಲ. ಹಾಗಾದರೆ ವನ್ಯಜೀವಿ ಧಾಮ ಅಂತಂದರೆ ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ವನ್ಯಜೀವಿಗಳನ್ನು ರಕ್ಷಣೆ ಮಾಡುವಂಥ ಒಂದು ಪ್ರದೇಶಕ್ಕೆ ಏನಂತೀವಿ ಅಂದರೆ ವನ್ಯಜೀವಿ ಧಾಮ ಅಂಥೇಳಿ ಕರಿತೀವಿ. ಇವಾಗ ರಾಷ್ಟ್ರೀಯ ಉದ್ಯಾನ. ರಾಷ್ಟ್ರೀಯ ಉದ್ಯಾನ ಎಂದರೇನೆಂದರೆ ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲಿಕ್ಕೆ ಒಂದು ಮೀಸಲಿರುವಂಥ ಪ್ರದೇಶಕ್ಕೆ ಏನಂತೀವಿ, ರಾಷ್ಟ್ರೀಯ ಉದ್ಯಾನ ಅಂತೇಳಿ ಕರಿತೀವಿ. ಏನು, ವನ್ಯಜೀವಿಗಳು ಮತ್ತು ತಮ್ಮ ಆವಾಸ ಸ್ಥಾನ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಬಳಸ್ಕೊಂಡು ಬದುಕಲಿಕ್ಕೆ, ಅವು ಜೀವನ ಮಾಡಲಿಕ್ಕೆ ಮೀಸಲಾಗಿರುವಂಥ ಒಂದು ಪ್ರದೇಶಕ್ಕೆ ಏನಂತೀವಿ ಅಂದರೆ ರಾಷ್ಟ್ರೀಯ ಉದ್ಯಾನ ಅಂಥೇಳಿ ಕರಿತೀವಿ. ಮೀಸಲು ಜೀವಿಗಳ ಅಥವಾ ರಕ್ಷಿತ ಜೀವಿಗಳ ಹಾಗಂದರೆ ಸಸ್ಯ ಪ್ರಾಣಿ ಸಂಪನ್ಮೂಲಗಳು ಮತ್ತು ಆ ಪ್ರದೇಶ ವಾಸಿಸುತ್ತಿರುವ ಬುಡಕಟ್ಟು ಜನರು. ಅಂದರೆ ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಹಾಗೂ ಆ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನರು ಏನು ಮಾಡ್ತಾರೆ ಅಂದರೆ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸುವುದಕ್ಕಾಗಿ ಗುರುತಿಸಲಾಗಿರುವ ಬೃಹತ್ ಆಕಾರದ ಒಂದು ಪ್ರದೇಶಕ್ಕೆ ಏನಂತೀವಿ ಅಂದರೆ ಮೀಸಲು ಜೀವಿಗಳ ಅಥವಾ ರಕ್ಷಿತ ಜೀವಿಗಳ ಅಂತೇಳಿ ಕರಿತೀವಿ. ಅಂದರೆ ಸಸ್ಯ ಮತ್ತು ಪ್ರಾಣಿಗಳು ಏನು ಮಾಡ್ತಾವೆ ಅಂದರೆ ತಮ್ಮ ಆ ಪ್ರದೇಶದಲ್ಲಿ ವಾಸಿಸುತ್ತಿರುವ, ಅಂದರೆ ಸಸ್ಯ ಮತ್ತು ಪ್ರಾಣಿಗಳು ಮತ್ತು ಆ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನರು ಏನು ಮಾಡ್ತಾರೆ, ಸಾಂಪ್ರದಾಯಿಕ ಜೀವನವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಏನು ಮಾಡ್ತಾರೆ, ಒಂದಿಷ್ಟು ಪ್ರದೇಶ ಮೀಸಲಾಗಿಡುತ್ತಾರೆ. ಆ ಒಂದು ಪ್ರದೇಶಕ್ಕೆ ಏನಂತೀವಿ ಅಂದರೆ ರಕ್ಷಿತ ಜೀವಿಗಳ ಅಂತೇಳಿ ಕರಿತೀವಿ. ಇವಾಗ ವನ್ಯಜೀವಿ ಧಾಮಗಳು ಅಂತಂದರೆ ವನ್ಯಜೀವಿ ಧಾಮಗಳಲ್ಲಿ ಬದುಕುತ್ತಿರುವ ಜನರಿಗೆ ತಮ್ಮ ಸಾಕು ಪ್ರಾಣಿಗಳನ್ನು ಮೇಯಿಸಲು ಏನು ಮಾಡ್ತೈತಿ, ಅವಕಾಶ ಇರ್ತೈತೆ. ಇನ್ನು ವನ್ಯಜೀವಿ ಧಾಮಗಳನ್ನು ಯಾರು ರಕ್ಷಣೆ ಮಾಡ್ತಾರೆ ಅವ್ರಿಗೆ ಏನು ಮಾಡ್ತಾರೆ, ತಮ್ಮ ಸಾಕು ಪ್ರಾಣಿಗಳನ್ನು ಮೇಯಿಸಲಿಕ್ಕೆ ಅಲ್ಲಿ ಏನು ಮಾಡ್ತಾರೆ, ಅವಕಾಶವನ್ನು ಕೊಟ್ಟಿರ್ತಾರೆ. ಔಷಧೀಯ ಸಸ್ಯಗಳನ್ನು ಕೂಡ ಇಲ್ಲಿ ಏನು ಮಾಡಬಹುದು, ಸಂಗ್ರಹಿಸಲು ಅವಕಾಶ ನೀಡಿರ್ತಾರೆ. ಉರುವಲುಗಳನ್ನು ಆಯ್ದುಕೊಳ್ಳಲು ಅವಕಾಶ ಏನು ಮಾಡ್ತಾರೆ, ಈ ವನ್ಯಜೀವಿ ರಕ್ಷಕರಿಗೆ ನೀಡ್ತಾರೆ. ಪಚ್ಚಮಡಿ ವನ್ಯಜೀವಿ ಧಾಮ ಎಲ್ಲಿದೆಯಪ್ಪ ಅಂದರೆ ಅದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತೈತೆ. ಇಂಪಾರ್ಟೆಂಟ್ ಇದು. ಪಚ್ಚಮಡಿ ಉದ್ಯಾನ ಎಲ್ಲಿ ಕಂಡು ಬರ್ತೈತಿ ಅಂತ ಕೇಳಿದರೆ ಅದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತೈತೆ. ಇವಾಗ ರಾಷ್ಟ್ರೀಯ ಉದ್ಯಾನ. ಸಾತ್ಪುರ್ ರಾಷ್ಟ್ರೀಯ ಉದ್ಯಾನನೂ ಕೂಡ ಏನು ಮಾಡ್ತೈತೆ, ಇದನ್ನು ಕೂಡ ಮಧ್ಯಪ್ರದೇಶದಲ್ಲಿ ಕಂಡುಬರ್ತೈತೆ. ಸಾತ್ಪುರ್ ರಾಷ್ಟ್ರೀಯ ಉದ್ಯಾನವು ಭಾರತದ ಮೊದಲ ಮೀಸಲು ಅರಣ್ಯವಾಗಿರುತ್ತೆ. ಭಾರತದ ಮೊದಲ ಮೀಸಲು ಅರಣ್ಯ ಯಾವುದು ಅಂತಂದರೆ ಅದು ಸಾತ್ಪುರ್. ಅತ್ಯಂತ ಗುಣಮಟ್ಟದ ಸಾಗುವಾನಿ ಮರಗಳು ಈ ರಾಷ್ಟ್ರೀಯ ಉದ್ಯಾನದಲ್ಲಿ ಏನು ಮಾಡ್ತವೆ, ಕಂಡುಬರ್ತವೆ. ಸಾತ್ಪುರ್ ಹುಲಿಯ ಅಭಯಾರಣ್ಯ ಎಲ್ಲಿದೆ ಅಂದರೆ ಅದು ಮಧ್ಯಪ್ರದೇಶದಲ್ಲಿದೆ. ಹುಲಿ ಯೋಜನೆ ಬಂದಿದ್ದು 1973ರಲ್ಲಿ ಏನು ಮಾಡ್ತೈತೆ, ಟೈಗರ್ ಪ್ರಾಜೆಕ್ಟ್ ಅಂಥೇಳಿ ಮಾಡ್ತಾರೆ. ಯಾವ ಪ್ರಾಣಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತದೋ ಮುಂದೆ ಅವು ಸಂಪೂರ್ಣವಾಗಿ ನಿರ್ವಂಶವಾಗುವ ಸಾಧ್ಯತೆ ಇರ್ತೈತೋ ಅಂಥ ಪ್ರಾಣಿಗಳು ಏನು ಮಾಡ್ತಾರೆ, ಎಂಡೇಂಜರ್ಡ್ ಎನಿಮಲ್ಸ್ ಅಂತೇಳಿ ಕರಿತೀವಿ. ಅಂದರೆ ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳು ಅಂಥೇಳಿ ಕರಿತೀವಿ. ಅಂಥ ಪ್ರಾಣಿ ಯಾವುದಪ್ಪ ಈಗ ಅಪಾಯದ ಅಂಚಿನಲ್ಲಿದೆ ಅಂತಂದರೆ ಅದು ಡೈನೋಸರ್. ಏನಿದೆ, ಇದು ಅಳಿವಿನಂಚಿನಲ್ಲಿದೆ, ಅಂದರೆ ಅಳಿದು ಹೋಗುತ್ತಿರುವ ಒಂದು ಪ್ರಾಣಿಯಾಗಿದೆ. ಎಂಡೇಂಜರ್ಡ್ ಎನಿಮಲ್ಸ್ ಅಂತೇಳಿ ಇದಕ್ಕನ್ನು ನಾವು ಕರಿತೀವಿ. ಇವಾಗ ಪರಿಸರ ವ್ಯವಸ್ಥೆ. ಒಂದು ಪ್ರದೇಶದಲ್ಲಿನ ಎಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳು ಹಾಗೂ ಹವಾಮಾನ, ಮಣ್ಣು ಮತ್ತು ಅಳಿವೆ ಇತ್ಯಾದಿಗಳನ್ನು ಒಳಗೊಂಡು ಒಂದು ಪರಿಸರ ವ್ಯವಸ್ಥೆ ಏನಾಗಿರ್ತದೆ, ರಚನೆ ಆಗಿರ್ತೈತಿ. ಅದಕ್ಕೆ ಏನಂತೀವಿ, ಪರಿಸರ ವ್ಯವಸ್ಥೆ ಅಂತೇಳಿ ಕರಿತೀವಿ. ಅವು ಅಳಿವಿನಂಚಿನಲ್ಲಿರುವಂಥ ಪ್ರಾಣಿಗಳಿಗೆ ಒಂದು ಬುಕ್ ಮಾಡ್ತಾರೆ. ಆ ಬುಕ್ ಒಂದು ಯಾವುದಂದರೆ ರೆಡ್
ಡಾಟಾ ಬುಕ್ ಅಂಥೇಳಿ. ಅಂದರೆ ಇದು ಅಪಾಯಕ್ಕೊಳಗಾದಂಥ ಎಲ್ಲ ಪ್ರಾಣಿಗಳನ್ನು ಸಸ್ಯಗಳನ್ನು ನಾವು ದಾಖಲೆ ಮಾಡಿರುವಂಥ ಒಂದು ಬುಕ್ ಆಗಿರ್ತದೆ. ಅದಕ್ಕೆ ಏನಂತೀವಿ ರೆಡ್ ಡಾಟಾ ಬುಕ್ ಅಂಥೇಳಿ ಕರಿತೀವಿ. ವಲಸೆ ಅಂದರೆ ಒಂದು ಪ್ರಭೇದದ ಜೀವಿಗಳು ನೈಸರ್ಗಿಕ ಆವಾಸದಿಂದ ಬೇರೊಂದು ಆವಾಸಕ್ಕೆ ಏನು ಮಾಡ್ತವೆ, ಪ್ರತಿ ವರ್ಷ ನಿರ್ದಿಷ್ಟ ಅವಧಿವರೆಗೆ ಏನು ಮಾಡ್ತವೆ, ಸಂತಾನೋತ್ಪತ್ತಿಯಂತಹ ನಿರ್ದಿಷ್ಟ ಉದ್ದೇಶಕ್ಕಾಗಿ ಚಲಿಸುವ ಒಂದು ವಿದ್ಯಮಾನಕ್ಕೆ ಏನಂತೀವಿ ವಲಸೆ ಅಂತೀವಿ. ಏನು ಮಾಡ್ತವೆ, ಕೆಲವು ಪ್ರಾಣಿಗಳು ಸಂತಾನೋತ್ಪತ್ತಿ ಮಾಡಬೇಕಂತೇಳಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನು ಮಾಡ್ತವೆ, ವಲಸೆ ಹೋಗ್ತವೆ. ಅಂತಹ ಒಂದು ವಲಸೆಗೆ ಏನಂತೀವಿ ಅಂದರೆ ವಲಸೆ ಅಂಥೇಳಿ ಕರಿತೀವಿ. ಇವಾಗ ಲಾಸ್ಟಿಂದು ಮರು ಅರಣ್ಯೀಕರಣ. ನಾಶಗೊಂಡ ಅರಣ್ಯ ಪ್ರದೇಶವನ್ನು ಹೊಸ ಸಸ್ಯಗಳನ್ನು ನೆಟ್ಟು ಏನು ಮಾಡ್ತೀವಿ ನಾವು ಅರಣ್ಯ ಬೆಳೆಸೋದಕ್ಕೆ ಅಂತೀವಿ ಮರು ಅರಣ್ಯೀಕರಣ ಅಂತೀವಿ. ಅಂದರೆ ಅಲ್ಲೆಲ್ಲ ಅರಣ್ಯ ಏನಾಗಿರ್ತದೆ, ಫುಲ್ಲು ನಾಶ ಆಗಿರ್ತೈತಿ. ಆ ನಾಶ ಆಗಿರುವಂಥ ಒಂದು ಜಾಗದಲ್ಲಿ ಏನು ಮಾಡ್ತಾರೆ, ಮತ್ತು ಹೊಸ ಸಸ್ಯಗಳನ್ನಿಟ್ಟು ಅದನ್ನು ಬೆಳೆಸ್ತಾರೆ. ಅದಕ್ಕೆ ಏನಂತೀವಿ ಮರು ಅರಣ್ಯೀಕರಣ ಅಂಥೇಳಿ ಕರಿತೀವಿ. ಇಲ್ಲಿಗೆ ಏನಾಯ್ತಂದರೆ ಈ ಒಂದು 8ನೇ ತರಗತಿಯಲ್ಲಿ ಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳು ಎಂಬ ಒಂದು ಟಾಪಿಕ್ ಏನೈತಿ ಇಲ್ಲಿಗೆ ಮುಗೀತು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.